ಇಂದ್ರಿಯಗಳು. ನಾವು ಎಷ್ಟಾದರೂ ಆಯುರ್ವೇದಾಚಾರ್ಯರಲ್ವಾ, ನಮಗೆ ಮೊದಲನೇ ಆದ್ಯತೆ ಇಂದ್ರಿಯಗಳು ಅಥವಾ ಆಯುರ್ವೇದಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಆಗುತ್ತೆ. ಗೋ ಅಂದರೆ ಇಂದ್ರಿಯ ಅನ್ನೋದು ಮೊದಲನೇ ಅರ್ಥ ತಗೋಣ. ಎರಡನೇ ಅರ್ಥ ಗೋ ಅಂದರೆ ಭೂಮಿ ಅಂತ. ಎರಡನೇ ಅರ್ಥ ಏನು? ಗೋ ಅಂದರೆ ಭೂಮಿ ಅಂತ. ಮೂರನೇ ಅರ್ಥ ಗೋ ಅಂದರೆ ವೇದ ಅಂತ. ನಾಲ್ಕನೇ ಅರ್ಥ ಗೋ ಅಂದರೆ ಗೋಮಾತೆ. ಆಯ್ತಾ? ಈಗ 4 ಪರವಾಗಿ ಗೋವಿಂದಿಂದ ಅರ್ಥಗಳಿದೆ. ಇನ್ನ ಹೇಳಿದೆ, ಅದು ಆಮೇಲೆ ಹೇಳ್ತೀನಿ ಅಂತ. ಒಟ್ಟು 6 ಅರ್ಥಗಳಿದೆ ಗೋವಿಂದ ಅಂದರೆ. ನಾವು ಮೊದಲನೇದಾಗಿ 4 ಅರ್ಥಗಳನ್ನ ನಾವು ನೋಡೋಣ. ನೋಡಲ್ವಾ? ನೋಡಲ್ಲ, ಸ್ವಲ್ಪ ಹಂಗೆ ವೈಷ್ಣವರಲ್ವಾ, ಸೊ ತುಂಬ ವಿಷ್ಣುವರ ಗೋವಿಂದ ಅಂದರೆ ಇಷ್ಟ ಜಾಸ್ತಿ ಇರುತ್ತೆ. ಮೊದಲನೇದಾಗಿ ಗೋ ಅಂದರೆ ಏನಂತ ಹೇಳಿದ್ರೆ ಇಂದ್ರಿಯಗಳು ಅಂತ. ವಿಂದ ಅಂತ ಬೇರೆ ಇದೆ. ಗೋವಿಂದದಲ್ಲಿ ಗೋ ಅನ್ನೋದು ತೆಗೆದ್ವಿ, ಆಯ್ತಾ? ಗೋ ಪ್ಲಸ್ ವಿಂದ. ವಿಂದ ಅಂದರೆ ಏನು? ವಿಂದ ಅಂದರೆ ರಕ್ಷಣೆ ಮಾಡುವವನು, ಪೋಷಣೆ ಮಾಡುವವನು ಅಂತ 2 ಅರ್ಥಗಳಿದೆ. 2 ಅರ್ಥಗಳನ್ನು ನಾವು ಸ್ವೀಕಾರ ಮಾಡಬೇಕು. ವಿಂದನ ಅಂದರೆ ರಕ್ಷಣೆ ಮಾಡುವಂಥದ್ದು, ಇನ್ನೊಂದು ಪೋಷಣೆ ಮಾಡುವಂಥದ್ದು. ನಿಜ ಇರಬೇಕು ಅಂದರೆ ವಿಂದತೆ ಅಂದರೆ ರಕ್ಷಣೆ ಅಷ್ಟೇ, ಓಕೆನಾ? ಅದೇ ರಕ್ಷಣೆ ಅಂದರೆ ಅದಕ್ಕೆ ಅರ್ಥ ಏನು ಅಂದರೆ ಪೋಷಣೆ ಅಂತ. ಗೊತ್ತಾಯ್ತಾ? ಇವಾಗ ಹೆಂಗೆ ಅಂದರೆ ವೃಕ್ಷೋ ರಕ್ಷತಿ ರಕ್ಷಿತಃ ಅಂತಿದೆ. ವೃಕ್ಷ ರಕ್ಷಣೆ ಮಾಡಿದ್ರೆ ನಿನ್ನ ರಕ್ಷಣೆ ಮಾಡುತ್ತೆ ಅಂತ ಅರ್ಥ ಆದರೆ ಏನೋ ತಿಕ್ಕಲಾಗಿದೆ ಅಲ್ವಾ ಅಂತ ಅನ್ಸುತ್ತೆ ಇಲ್ವಾ? ಅದೇ ಇವಾಗ ಅಂದರೆ ನೀವು ಅಲ್ಲಿ ರಕ್ಷಣೆ ಅಂದರೆ ಏನು ಅನ್ಕೊಂಡಿದ್ದೀರಾ? ಫೆನ್ಸ್ ಹಾಕಬೇಕು, ಅರ್ಥ ಆಯ್ತಾ? ಅದಕ್ಕೆ ಬಾಡಿ ಗಾರ್ಡ್ಸ್ ನೀಡಬೇಕು ಅನ್ನೋದು ರಕ್ಷಣೆ ಅಂತ ನೀವು ಅರ್ಥ ತಗೊಂಡ್ರೆ ಅವಾಗ ಅದು ನಿಮಗೆ 4 ಕಡೆನೋ ವೃಕ್ಷಗಳು ಬಂದು ನಿಂತ್ಕೊಳ್ಳುತ್ತೆ ಅನ್ನೋದು ಅರ್ಥ ಅಲ್ಲ. ವೃಕ್ಷಗಳನ್ನ ನೀನು ಪೋಷಣೆ ಮಾಡಿದ್ರೆ ಅದು ನಿನ್ನನ್ನು ಪೋಷಣೆ ಮಾಡುತ್ತೆ. ಇದು ಅಲ್ವಾ ನಿಜವಾದ ಅರ್ಥ? ಅಂದರೆ ಹಿಂಗೆ ಅದಕ್ಕೆ ನೀರು ಕರೆಕ್ಟಾಗಿ ಬೆಳಕು ಎಲ್ಲ ಕೊಟ್ಟರೆ, ನೀನು ಅದನ್ನು ಕಟ್ ಮಾಡದೇ ಇದ್ದರೆ ನಿನಗೆ ಔಷಧಿ ಅಂದರೆ ಔಷಧಿನೂ ಹೌದು, ಅನ್ನ ಬೆಳೆ ಧಾನ್ಯಗಳು ಎಲ್ಲನೂ ಕೊಡುತ್ತೆ, ಹೌದಾ ಅಲ್ವಾ? ಇದು ಅಂದರೆ ನೀನನ್ನು ಪೋಷಣೆ ಮಾಡ್ತಾ ಇದೆಯಾ ಇಲ್ವಾ? ಅದು ಆಯುರ್ವೇದಾಚಾರ್ಯ ನಮಗೆ ಗೊತ್ತಿರಲೇಬೇಕು, ಅದೇ ನಮ್ಮನ್ನು ಪೋಷಣೆ ಮಾಡ್ತಾ ಇರುವಂಥದ್ದು ಅಲ್ವಾ? ಅದಕ್ಕೆ ಪೋಷಣೆ ಅನ್ನೋದು ಅರ್ಥ, ರಕ್ಷಣೆ ಅಂದರೆ. ಸೊ ನಿಜವಾಗ್ಲೂ ಅರ್ಥವಿಂದನೆ ಅಂದರೆ ರಕ್ಷಣೆ ಅಂತ ಅರ್ಥ. ರಕ್ಷಣೆ ಅಂದರೆ ಏನಪ್ಪ ಅಂದರೆ ಪೋಷಣೆ ಅಂತ ಅರ್ಥ. ಅದಕ್ಕೆ ವಿಂದನೆ ಅಂದರೆ ರಕ್ಷಣೆ, ಪೋಷಣೆ 2 ಅರ್ಥಗಳನ್ನು ಇಟ್ಕೊಳ್ಳೋಣ. ಅವಾಗ ಕ್ಲೀನಾಗಿ ನಮಗೆ ಅರ್ಥ ಆಗತ್ತೆ. ಇಲ್ಲಾಂದರೆ ನನ್ನ ಐ ಲೆವೆಲಲ್ಲಿ ಅದು ಅರ್ಥ ಆಗೋದೇ ಇಲ್ಲ, ಓಕೆನಾ? ಸೊ ಅದಕ್ಕೋಸ್ಕರ ಇದನ್ನು ಅರ್ಥ. ಈಗ ಗೋ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳನ್ನು ಯಾರು ರಕ್ಷಣೆ ಮಾಡ್ತಾನೋ ಅವನು ಗೋವಿಂದ. ಇದು ಮೊದಲನೇ ಅರ್ಥ. ಗೋವಿಂದ ಅಂದ್ರೇನು? ಯಾರು ಇಂದ್ರಿಯಗಳನ್ನು ರಕ್ಷಣೆ ಮಾಡುತ್ತಾನೋ ಅವನು ಗೋವಿಂದ. ಏನಪ್ಪ ಇದು? ಇಂದ್ರಿಯಗಳನ್ನ ರಕ್ಷಣೆ ಮಾಡಬೇಕಾ ಅಲ್ವಾ? ಇಂದ್ರಿಯಗಳನ್ನ ರಕ್ಷಣೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಕಿವಿಗೆ ಕೇಳಿಸ್ಕೊಳ್ಳುವಂತಹ ಶಕ್ತಿ ನಮ್ಗೆ ಅನುಗ್ರಹ ಮಾಡಿದರೆ ಅವಾಗೇನು? ಕಿವಿನ ರಕ್ಷಣೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಅದಕ್ಕೆ ಯಾವುದೇ ರೀತಿ ರೋಗಗಳನ್ನ ಕೊಟ್ಟಿಲ್ಲ. ಅದೇ ನಮಗೆ ಕಿವಿ ಕೇಳಿಸ್ತಾ ಇದೆ ಅಂದರೆ ಅವನ ಅನುಗ್ರಹ ಅಲ್ವಾ? ಅವನು ರಕ್ಷಣೆ ಮಾಡ್ತಾ ಇರೋದಕ್ಕೋಸ್ಕರ ಅಲ್ವಾ? ಎಲ್ಲಿ ರಕ್ಷಣೆ ಮಾಡ್ತಾ ಇದ್ದಾನೆ? ತಿರುಮಲದಲ್ಲಿ, ಇವರ ಬೆಟ್ಟದಲ್ಲಿ ಅಲ್ಲಿ ನಿಂತ್ಕೊಂಡು ರಕ್ಷಣೆ ಮಾಡ್ತಾ ಇದ್ದಾನೆ, ಹೌದು. ಇಲ್ಲೇ ಆತ್ಮಸ್ವರೂಪದಲ್ಲೇ ಇದ್ದು, ಅರ್ಥ ಆಯ್ತಾ? ಅದಕ್ಕೆ ಇಲ್ಲಿ ಆತ್ಮ ಇಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಈಗ ಇಂದ್ರಿಯಗಳಿಗೆ ಏನಾದರೂ ಶಕ್ತಿ ಏನಾದ್ರು ಇರುತ್ತಾ? ಕೇಳಿಸ್ಕೊಳ್ಳೋ ಶಕ್ತಿ, ನೋಡೋ ಶಕ್ತಿ, ನಾಸದಲ್ಲಿ ಗಂಧಗ್ರಹಣ ಶಕ್ತಿ ಏನಾದರೂ ಇರುತ್ತಾ? ಇರುವುದಿಲ್ಲ ಅಲ್ವಾ? ಅದಕ್ಕೆ ಇಂದ್ರಿಯಗಳನ್ನು ರಕ್ಷಣೆ ಮಾಡುವ ಮುಖಾಂತರ ಆತ್ಮಸ್ವರೂಪನಾಗಿ ನೆಲೆಸಿರುವಂತಹ ಆತ್ಮತತ್ವವೇ ಗೋವಿಂದ. ಇದು ಮೊದಲನೇ ಅರ್ಥ. ಗೊತ್ತಾಯ್ತು? ಗೋವಿಂದ ಅಂದರೆ 3 ನಾಮ ಇಟ್ಕೊಂಡಿರೋನು ಅಂತ ಅನ್ಕೊಂಡಿದ್ವಿ. ಒಂದು ಸತಿ ಗೋ ಮತ್ತು ವಿಂದ. ಗೋ ಅಂದರೆ ಇಂದ್ರಿಯಗಳು, ವಿಂದ ಅಂದರೆ ರಕ್ಷಣೆ ಅನ್ನೋದು ಗೊತ್ತಾಯಿತು ಅಂದರೆ ಇಂದ್ರಿಯಗಳನ್ನು ರಕ್ಷಣೆ ಮಾಡುವವನು, ಇದು ಮೊದಲನೇ ಅರ್ಥ. ಇನ್ನೊಂದು ಇಂದ್ರಿಯಗಳನ್ನು ಪೋಷಣೆ ಮಾಡುವವನು. ಇವಾಗ ಹೇಳಿ, ಆತ್ಮ ಇರೋದಕ್ಕೋಸ್ಕರನೇ ಅಲ್ವಾ ಇಂದ್ರಿಯಗಳು ಪುಷ್ಟಿಯಾಗಿದ್ದು ನೋಡ್ತಾ ಇರೋದು, ಕೇಳಿಸ್ಕೊತಾ ಇರೋದು, ಇದು ಓಡೋಣ, ಇದು ಕರ್ಮೇಂದ್ರಿಯಗಳು ಹೌದು ಅಲ್ವಾ? ತಗೊಳ್ಳುವಂಥದ್ದು ಎಲ್ಲನೂ ಆಗ್ತಾಯಿದೆ. ಫುಲ್ ಉತ್ಸಾಹದಿಂದ ಇದೆ. ಅದಕ್ಕೆ ನಮ್ಗೆ ಉತ್ಸಾಹದಿಂದ ಇರಬೇಕು. ಆ ಉತ್ಸಾಹ ಶಕ್ತಿ ನಮ್ಮಲ್ಲಿ ಇರಬೇಕು ಅಂದರೆ ಗೋವಿಂದನೇ ಕಾರಣ. ಉತ್ಸಾಹ ಇಲ್ಲ ಅಂದರೆ ಅದಕ್ಕೆ ಮೂವೇ ಆಗ್ತಾ ಇರೋದಿಲ್ಲ ಅಂತ ಇಟ್ಕೊಳ್ಳಿ. ಗೋವಿಂದ ಗೋವಿಂದ ಅಂದ ತಕ್ಷಣ ಮೂವ್ ಆಗುತ್ತೆ. ಫ್ಯಾಕ್ಟು, ಹೌದಾ? ಅನುಭವಗಳಿಗೆಲ್ಲ
ಒಂದ್ಸರಿ ಅದು ಉತ್ಸಾಹ ಅದಕ್ಕೆ ಇಲ್ಲಾಂದ್ರೆ ನಿಂತ್ಕೊಂಡು 2-3 hours ಅಲ್ಲೇ ನಿಂತ್ಕೊಂಡೇ ಇರ್ತಾರೆ. ಯಾರಾದ್ರೂ ಒಬ್ಬ ಉತ್ಸಾಹ ಬರಲಿ, ಜ್ಞಾನವಾಯು ಅಂತ ಆಯ್ತಾ, ಇಬ್ರು ವಿಷ್ಣುನೇ ಅಲ್ವಾ, ಗೋವಿಂದ ವಿಷ್ಣು, ಜ್ಞಾನವಾಯುನು ವಿಷ್ಣು, ಇಬ್ರು ವ್ಯಾಪಕತ್ವಾತ್ ವಿಷ್ಣು, ಜ್ಞಾನೋ ಹೃದಯಸ್ಥಿತ ಕೃಷ್ಣ ದೇಹಚಾರಿ ಮಹಾಜಪ. ಅದಕ್ಕೆ ಇವಾಗ ಎಲ್ಲರೂ ವ್ಯಾಪಿಸ್ತಾರೆ, ಎಲ್ಲರೂ ಮುಂದೆ ಇಲ್ಲಿಂದ ಅಲ್ಲಿ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಗೋವಿಂದ ಗೋವಿಂದ ಆಗ ಇದೆಲ್ಲ ಎಷ್ಟು ಸತ್ಯಗಳು ನೋಡಿ. ಅಯ್ಯೋ ಇದೆಲ್ಲ ಏನೋ ಅರ್ಥನೇ ಇಲ್ಲ ಅಂತ ಅನ್ಕೊಂಡ್ಬೋದು, ಆದರೆ ನಿಜವಾಗ್ಲೂ ಅರ್ಥ ಯೋಚನೆಗಳು ಮಾಡಿದೆ. ಅದು ಆಯುರ್ವೇದ ಮಾತ್ರ ಇದಕ್ಕೆಲ್ಲ ಸಮಾಧಾನ ಕೊಡುತ್ತೆ. ಅದಕ್ಕೆ ಎಷ್ಟೋ ಪುಣ್ಯ ಮಾಡಿದ್ರೆ ಮಾತ್ರ ಆಯುರ್ವೇದ ಸಿಗುತ್ತೆ. ಮಾತು ಹೇಳಿದ್ರು ಕಾಲ ಕೂಡಿ ಬಂತು ಅಂತ ಅಲ್ವಾ, ನಿಜ. ಆದರೆ ನಿಜವಾದ ಉತ್ತರ ಅದೊಂದೇ, ಕಾಲ ಕೂಡಿ ಬರಬೇಕು. ಯಾಕಂದರೆ ಪುಣ್ಯ ಅನ್ನೋದಿದ್ರೆ ಮಾತ್ರ ಇದೆಲ್ಲ ಸಿಗತ್ತೆ. ಇಲ್ಲಾಂದರೆ ಇಷ್ಟು ದೊಡ್ಡ ಜ್ಞಾನ ವಿಜ್ಞಾನಗಳೆಲ್ಲ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ, ಒಟ್ಟು ಗೋವಿಂದ ಅಂದರೆ ಮೊದಲನೇ ಅರ್ಥ ಏನಾಯಿತು, ಇಂದ್ರಿಯಗಳನ್ನು ರಕ್ಷಣೆ ಮತ್ತು ಪೋಷಣೆ ಮಾಡುವಂತಹ ಸ್ವರೂಪ ಗೋವಿಂದ. ಅದೇ ಶರೀರದಲ್ಲಿ ಗೋವಿಂದ ಇದ್ದಾನೆ ಅಂದರೆ ಹೌದು ಇದಾನಲ್ವಾ, ಯಾರಪ್ಪ ಅಂದರೆ ಆತ್ಮಸ್ವರೂಪ. ಓಕೆ, ಇಷ್ಟೇ ಅಲ್ಲ, ಗೋವಿಂದ ಎಲ್ಲಿದ್ದಾನೆ ಹೇಳಿ? 7 ಬೆಟ್ಟಗಳಲ್ಲೂ ಇದ್ದಾನೆ. ಅದಕ್ಕೆ 7 ಕೊಂಡಲವಾದ ವೆಂಕಟರಮಣ ಗೋವಿಂದ ಅಂತ ಹೇಳುವಂಥ. ಶೇಷಾದ್ರಿ, ಅಂಜನಾದ್ರಿ, ವೃಷಭಾದ್ರಿ ಮತ್ತು ಇತ್ಯಾದಿಗಳ ನಾಮಗಳೆಲ್ಲನೂ ವೆಂಕಟಾದ್ರಿ. ಅದರಲ್ಲೂ ವಿಶೇಷವಾಗಿ ವೆಂಕಟಾದ್ರಿ ಮಧ್ಯದಲ್ಲಿ ಇದೆ, ಅಲ್ಲಿ ಇರುವವನು. ಅಂದರೆ ಈ ವಿಗ್ರಹ ವಾಕ್ಯ ಏನಕ್ಕೆ ತಗೊಂತ ಇದ್ದೀನಿ ಅಂದರೆ, ಗೋ ಅಂದರೆ ಏನು, ಎರಡನೇ ಅರ್ಥ ಭೂಮಿ ಅಂತ ಹೇಳಿದೆ, ಕರೆಕ್ಟಾ? ಹೆಂಗಪ್ಪ ಗೋ ಅಂದರೆ ಭೂಮಿನ ಅಂದರೆ, ಒಂದ್ಸತಿ ವಾಗ್ಭಟಂಗೆ ಹೋಗಿ ನೋಡಿ, ವಾಗ್ಭಟ ಮಾತ್ರ ಇಂಥ ಪದಪ್ರಯೋಗಗಳು ಮಾಡ್ತಾನೆ. ರಸಭೇದಿಯ ಮಧ್ಯಾಯ 6 ರಸಗಳಲ್ಲೂ ಒಂದೊಂದು ಮಹಾಭೂತಗಳ ಪ್ರಧಾನ ಇರುತ್ತಾ. ಕ್ಷ್ಮಾಂಬೋ ಅಗ್ನಿ, ಕ್ಷ್ಮಾಂಬೋ ತೇಜ, ವಾಯುವಗ್ನಿಲ, ಗೋ ಅನಿಲೈ. ಅದೇನು ಪದಪ್ರಯೋಗ? ಗೋ ಅಲ್ವಾ? ಅವನು ಚೈತ್ರ, ಅಯ್ಯೋ ಅನ್ನ ಎಲ್ಲಿಂದ ತೆಗಿತಾರೆ, ಗೋ ಅಂತಿದ್ದೆ ಅಲ್ವಾ? ಅಂದ್ರೆ ಏನು, ಕಷಾಯ ರಸದಲ್ಲಿ ಗೋ ಅನಿಲ ಇದೆ ಅಂದ್ರೆ ಕಷಾಯದಲ್ಲಿ ಹಸು ಮತ್ತೆ ವಾಯು ಇದ್ದಾನೆ ಅಂತ ಅರ್ಥ ಇಲ್ಲ ಅಲ್ವಾ? ಗೋ ಅಂತ ಏನು, ಭೂಮಿ. ಅದೇ ಬರೀ ಇಂಗ್ಲೀಷ್ ಮಾತ್ರ ಓದ್ಬಿಟ್ಟಿರ್ತಾರೆ ಅಲ್ವಾ? ಅವರು ಒಂದು ಅಡ್ಮಿಟ್ ಮಾಡ್ತೀನಿ ಅಂತ ಹೇಳ್ಕೊಂಡು, ಅದು ಶರಣಾಗತಿ ಅಂದರೆ ಅದೇ ಇಂಪಾರ್ಟೆಂಟ್, ಇರಬೇಕಾಗಿರೋವಂಥದ್ದು. ಏನು ಸರ್ ಬೈತಾ ಇದ್ದೀರಾ, ಅಹಂಕಾರಗಳನ್ನೆಲ್ಲ ಬಿಟ್ಟು ಶರಣಾಗತಿ ಹೊಂದರೆ ಮಾತ್ರನೇ ಪರಿಪೂರ್ಣ ಅನುಗ್ರಹ ಆಶೀರ್ವಾದ ಸಿಗುವಂಥದ್ದು. ಓಕೆನಾ? ಅದರಲ್ಲಿ ವಿಶೇಷವಾಗಿ ಗೋ ಅಂದರೆ ಏನಪ್ಪ ಅಂದರೆ, ಈಗ ಪೃಥ್ವಿ ಅಂತ ಅಂದರೆ ಕಷಾಯ ರಸದಲ್ಲಿ ಗೋ ಅನಿಲ ಇದೆ ಅಂದರೆ ಭೂಮಿ ಅಂದರೆ ಪೃಥ್ವಿ ಮತ್ತು ವಾಯು ಮಹಾಭೂತಗಳು ಪ್ರಧಾನವಾಗಿ ಇದೆ ಅಂತ ಅರ್ಥ. ಓ ಸೂಪರ್. ಇವಾಗ ನೋಡಿ, ಇವಾಗ ಇದಕ್ಕೆ ವಿಗ್ರಹ ವಾಕ್ಯ ಮಾಡೋಣ. ಸೊ ಪೃಥ್ವಿ ಅಂದರೆ ಭೂ ತತ್ವ ಅಲ್ವಾ? ಈಗ ಭೂಮಿಯನ್ನು ಯಾರು ವಿಂದತೆ ಅಂದರೆ ರಕ್ಷಣೆ, ಯಾರು ಭೂಮಿಯನ್ನು ರಕ್ಷಣೆ ಮಾಡ್ತಾನೋ ಅವನು ಗೋವಿಂದ. ಇದು ಎರಡನೇ ಅರ್ಥ. ಭೂಮಿಯನ್ನು ರಕ್ಷಣೆ ಮಾಡೋದ ಅಂದರೆ ಏನು ಅಂದರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದು ಅಲ್ವ ರಕ್ಷಣೆ. ಅಧರ್ಮನ ಮಟ್ಟ ಹಾಕಿ ಧರ್ಮ ರಕ್ಷಣೆ ಮಾಡೋದಕ್ಕೋಸ್ಕರ ಅವತರಿಸಿ ಭೂಮಿಯನ್ನು ಅಸುರರಿಂದ ರಕ್ಷಣೆ ಮಾಡ್ತಾನೆ. ಅದೇ ಸಾಕ್ಷಾತ್ ಶ್ರೀ ಮಹಾವಿಷ್ಣು ದಶಾವತಾರಗಳಲ್ಲಿ ರಕ್ಷಣೆ ಮಾಡುವ ಮುಖಾಂತರ ಗೋವಿಂದ ಅಂದರೆ ದಶಾವತಾರಿ ವಿಷ್ಣು ಅಂತ ಅರ್ಥ. ಮತ್ತು ಅದರಲ್ಲೂ ವಿಶೇಷವಾಗಿ ದಶಾವತಾರಗಳಲ್ಲಿ ಒಂದಾಗಿರುವಂಥವನು ಯಾರು? ಕೃಷ್ಣ ಅಲ್ವಾ? ಮತ್ತು ಆ ಅವತಾರ ಪರಿಪೂರ್ಣ ಅವತಾರ, ಅವನೇ ಅಲ್ವಾ ರಕ್ಷಣೆ ಮಾಡಿದ್ದು. ಅದಕ್ಕೆ ಇಲ್ಲಿ ಗೋವಿಂದ ಅಂದರೆ ಕೃಷ್ಣ ಅಂತ ಅರ್ಥ. ಇಲ್ಲಿ ಎರಡನೇ ಅರ್ಥ ಗೊತ್ತಾಗ್ತಾ ಇದೆಯಾ ಶ್ರವಣ್? ಗೋವಿಂದ ಅದು ಎರಡನೇ ಅರ್ಥ ಮಾತಾಯಿತು. ಎಷ್ಟು ಮೂರನೇ ಅರ್ಥ, ಗೋ ಅಂದರೆ ಏನಂತ ಹೇಳಿದ್ದೆ? ವೇದ. ಆಯಿತು, ಅಲ್ಲಿಗೆ ಹೋಗೋಣ. ಮತ್ತೆ ಇಲ್ಲಿ ಸ್ವಲ್ಪ ಆಯುರ್ವೇದದ ಮಾತಾಡೋಣ. ಇದು ಆಯುರ್ವೇದದ ಮೇಲೆ ಇರಬೇಕಾದಂಥ ಶ್ರದ್ಧೆ. ಅಂದರೆ ಆಯುರ್ವೇದ ಬಿಟ್ಟು ನಿಜ ಹೇಳಬೇಕು ಅಂದರೆ ಇತಿಹಾಸ ಪುರಾಣ ಯಾವುದೂ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರದ್ದೆಲ್ಲನೂ ಧ್ಯೇಯ ಏನು ಗೊತ್ತಾ? ಆಯುರ್ವೇದನೇ. ನಾವು ಆಯುರ್ವೇದ ನಮಗೆ ಸಿಕ್ಕಿದೆ ಅಂದರೆ ಎಷ್ಟು ಪುಣ್ಯವಂತರು ಅಂತ ಯೋಚನೆ ಮಾಡಿ, ಹೌದಾ ಅಲ್ವಾ? ಇದನ್ನೆಲ್ಲ ಯಾರೋ ಒಬ್ಬ ವೇದ ಪಂಡಿತ ಆಯುರ್ವೇದ ಗೊತ್ತಿಲ್ಲದೆ ಅವನು ಮಾತಾಡೋದಕ್ಕೂ ನಾವು ಮಾತಾಡೋದಕ್ಕೂ ತೂಕ ಹೆಂಗಿದೆ? ನಮಗಿದು ಸಾಕ್ಷಾತ್ಕಾರ, ನಮಗಿದು ಅನುಭವ, ಅವ್ರಿಗದು ಊಹಾಪೋಹ ಅಷ್ಟೇ. ನಮಗಿದು ಸಿದ್ಧಾಂತ, ಹೌದಾ ಅಲ್ವಾ? ಯಾಕೆಂದರೆ ನಮಗೆ ನೋಡಿ ನೋಡಿ ಶರೀರ ಇಂದ್ರಿಯ ಸತ್ವ ಆತ್ಮದ ಜೊತೆನೇ ಇದ್ದು 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 ನಮಗಿದೆಲ್ಲ ಬೇಗ ಅನುಭವಕ್ಕೆ ಬರುತ್ತೆ. ಇದು ಆಯುರ್ವೇದಕ್ಕೆ ಸನಾತನ ಧರ್ಮಕ್ಕಿರುವಂತಹ ತಿಳಿಯುವಾಗಿರುವಂತಹ ಸಿದ್ಧಾಂತ ಮತ್ತು ಸಂಬಂಧ. ಇವಾಗ ಗೋವಿಂದ
ಭೂಮಿ ಅಂದರೆ ಬೆಟ್ಟಗಳಲ್ಲಿ 7 ಬೆಟ್ಟಗಳಲ್ಲಿ ಇದ್ದಾನೆ. ಅಲ್ಲಿ ನೆಲೆಸಿರುವವನು, ಅಲ್ಲಿ ನೆಲೆಸಿ ಎಲ್ಲದನ್ನು ರಕ್ಷಣೆ ಮಾಡ್ತಾ ಇರುವಂಥವನು. ಕರೆಕ್ಟಾ? ಅದಕ್ಕೆ ಸಪ್ತಾದ್ರಿ ನಿಲಯ ವಾಸ ಅಂತ ಅವನಿಗೆ ಹೆಸರು. ಏನು? ಸಪ್ತಾದ್ರಿ ನಿಲಯ ವಾಸ ಅಂತ ಅವನಿಗೆ ಹೆಸರು. ಈ ಪ್ರಕರಣದಲ್ಲಿ ಅವಾಗಲೇ ಹೇಳಿದೆ 4 ಅರ್ಥಗಳನ್ನ ನಾವು ನೋಡಿದ್ವಿ. ಇನ್ನು 2 ಅರ್ಥಗಳಿದೆ, ಅದು ಆಮೇಲೆ ನೋಡೋಣ ಅಂತ ಹೇಳಿದೆ ಅಲ್ವಾ. ಇವಾಗ 1 ಅರ್ಥ ಇವಾಗ ಸ್ವೀಕಾರ ಮಾಡೋಣ. ನೋಡಿ, ನಾವುಗಳೇ ಆನ್ ದ ಬೇಸಿಸ್ ಆಫ್ ಕಾಂಟೆಕ್ಸ್ಟ್ ಪ್ರಕರಣಗಳು ಅರ್ಥಗಳನ್ನು ಸ್ವೀಕಾರ ಮಾಡುವಾಗ ನಮ್ಮ ಶಾಸ್ತ್ರಗಳಲ್ಲಿ ಯಾವಾಗ ಬೇಕೋ ಅಲ್ಲಲ್ಲಿ ಹೇಳ್ತಾರಲ್ವಾ, ಅದನ್ನ ನಾವು ಅರ್ಥ ಮಾಡ್ಕೊಳೋದಿಲ್ಲ. ಯಾಕೆ ಇಲ್ಲೇ ಹೇಳಿಲ್ಲ, ಅವಾಗಲೇ ನೀವು ಇವಾಗ ನಾನು ಪ್ರಶ್ನೆ ಮಾಡಿದ್ರೆ ನೀವೇ ಅವಾಗಲೇ ಅರ್ಥಗಳು ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಈ ರುಚಿ ಸಿಗ್ತಾ ಇತ್ತಾ, ಈ ಆಸ್ವಾದನೆ ಸಿಗ್ತಾ ಇತ್ತಾ? ಹಂಗೆ ನಮ್ಮ ಶಾಸ್ತ್ರದಲ್ಲಿ ಎಲ್ಲೆಲ್ಲಿ ಹೆಂಗೆ ಹೇಳ್ಬೇಕೋ ಆ ರೀತಿ ಹೇಳಿರ್ತಾರೆ. ಅದೇ ನಾವು ಗುರುತಿಸೋಕ್ಕೆ ನಾವು ಪ್ರಯತ್ನ ಪಡಬೇಕೆ ಹೊರತು ಸುಮ್ಮನೆ ಕೂವ್ಯಾಖ್ಯಾನಗಳೆಲ್ಲ ಮಾಡಬಾರ್ದು ಅನ್ನೋದು ಇದರಿಂದ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಓಕೆನಾ? ಗೋ ಅಂದ್ರೆ ಏನಪ್ಪ ಅಂದ್ರೆ ಗೋಬಿ ರಶ್ಮಿ ಬಿಹಿ. ಗೋ ಅಂದ್ರೇನು? ರಶ್ಮಿ. ಇದು 5ನೇ ಅರ್ಥ. ಗೋ ಅಂದ್ರೆ ರಶ್ಮಿ ಅಂತ ಅರ್ಥ. ಅಂದ್ರೆ ಸೂರ್ಯನ ಕಿರಣಗಳಿಗೆ ಗೋ ಅಂತ ಕರಿತೀವಿ. ಒಂದು ಗೋದಲ್ಲಿ ಇಷ್ಟೆಲ್ಲ ತತ್ವಗಳಿದೆಯಾ ಅನ್ನೋದಲ್ವಾ. ಅದಕ್ಕೆ ಗೋ ಅಂದರೆ ಗೋಬೆ ರಶ್ಮಿ ಬಿಹಿ ಅಂತ. ಗೋ ಅಂದರೆ ರಶ್ಮಿ ಅಂತ. ಅದಕ್ಕೆ ನಮ್ಮ ಇವಾಗ ಒಂದು ಪ್ರಶ್ನೆ ಕೇಳ್ಬೋದು, ಏನು ಅಂದರೆ ಏನು ಹಸುಗಳ ಅಥವಾ ಒಂದು ಪ್ರಾಣಿಯ ಹೆಸರನ್ನು ಸೂರ್ಯನ ಕಿರಣಗಳಿಗೆ ಇಟ್ಟಿದ್ದೀರಲ್ವಾ ಅಂತ ಕೇಳ್ಬೋದು. ಯಾಕೆಂದರೆ ಗೋ ಅಂದರೆ ಒಂದು ಪ್ರಾಣಿ ಅಲ್ವಾ. ನಮ್ಮ ಪ್ರಕಾರ ಅಮ್ಮ ಜಗದಂಬ ಗೋಮಾತಾ, ಅರ್ಥ ಆಯ್ತಾ? ನಾವು ನೋಡು ಗೋ ಪ್ರಾಣಿ ಅಂತ ಹೇಳೋದೇ ಇಲ್ಲ, ಗೋಮಾತಾ ಅಂತಾನೆ ಹೇಳ್ತೇವೆ. ಮತ್ತೆ ಲಲಿತಾ ಸಹಸ್ರನಾಮದಲ್ಲಿ ಗೋಮಾತಾ ಅನ್ನೋದು ಒಂದು ನಾಮ. ಗೋಮಾತಾ ಗುಹಜನ್ಮ ಭೋಹೋ ಅಲ್ವಾ. ಸೊ ಗೋ ಅಂದ್ರೆ ಇವಾಗ ಪ್ರಾಣಿಯ ಹೆಸರು ಸೂರ್ಯನ ಕಿರಣಗಳಿಗೆ ಇಟ್ಟಿಲ್ಲ, ಸೂರ್ಯನ ಕಿರಣದ ನಾಮವನ್ನು ಈ ಪ್ರಾಣಿಗೆ ಇಟ್ಟಿರುವಂಥದ್ದು. ಯಾಕೆಂದ್ರೆ ಈ ಪ್ರಾಣಿಯಲ್ಲಿ ಆ ಸೂರ್ಯನ ಕಿರಣಗಳಲ್ಲಿ ಇರುವಂತಹ ಶಕ್ತಿ ಈ ಪ್ರಾಣಿಯಲ್ಲಿ ವ್ಯಕ್ತ ಆಗ್ತಾ ಇದೆ. ಗೊತ್ತಾಯ್ತಾ? ಇವಾಗ ಅಶ್ವ ಅಂತಿದೆ. ಅಶ್ವ ಅಂದ್ರೆ ಏನ್ ಗೊತ್ತಾ? ಕುದುರೆ ಅಂತ ಅನ್ಕೊಂಡಿದ್ದೀರಾ. ಬಟ್ ನಿಜವಾಗ್ಲೂ ಅಶ್ವ ಅಂದ್ರೆ ಅಶು ವ್ಯಾಪ್ನೋತಿ ಇತಿ ಅಶ್ವಃ. ಗೋವಿಂದ ಪ್ರಕರಣ ಅಂದ್ರೆ ಹಿಂಗಿರ ಸುಮ್ಮನೆ ಇರೋದಿಲ್ಲ. ದೊಡ್ಡ ಸಮುದ್ರ ಇಟ್ಕೊಂಡ್ಬಿಟ್ಟಿದ್ದೀವಿ. ನಾನು ಬಿಟ್ಬಿಡ್ತಾ ಇದ್ದೆ, ನೀವೇ ಹೇಳ್ಕೊಡಿ ಅಂತ ಹೇಳಿದೆ. ಅದಕ್ಕೆ ನೀವೇ ಫುಲ್ಲು ಪ್ರಕರಣ ಆಗುವಷ್ಟು ನಾನು ಬಿಡೋದಿಲ್ಲ. ಯಾಕೆಂದ್ರೆ ಗೋವಿಂದನೇ ಸಮುದ್ರ. ಸೊ ಅಶ್ವ ಅಂದ್ರೇನು? ಅಶು ವ್ಯಾಪ್ನೋತಿ ಇತಿ ಅಶ್ವ ಅಂತ. ಅಂದ್ರೆ ಯಾವುದು ಶೀಘ್ರವಾಗಿ, ಅಶ್ವ ಅಂದ್ರೆ ಬೇಗ ವ್ಯಾಪ್ಸತ್ತು, ಅದು ಅಶ್ವ. ಇವಾಗ ಹೇಳಿ, ಎಲ್ಲೋ ದೇವಲೋಕದಲ್ಲಿ ಇದೆ, ಭೂಲೋಕದಲ್ಲಿ ಇದೆಯಾ ಸೂರ್ಯ? ಅಂತರಿಕ್ಷದಲ್ಲಿ ಇದೆಯಾ? ಇಲ್ಲ. ಅಂತರಿಕ್ಷನೂ ದಾಟಿ ದೇವಲೋಕದಲ್ಲಿ ಇರುವಂಥದ್ದು ಸೂರ್ಯ. ಅಲ್ಲಿಂದ ಅಲ್ಲಿಗೆ 5 ನಿಮಿಷ ಆದ್ಮೇಲೆ ಬೆಳಗ್ಗೆ ಬರುತ್ತಾ? ಹಠಾತ್ ಬರುತ್ತಾ ಇಲ್ವಾ? ಅದು ಅಶ್ವ ವ್ಯಾಪ್ನೋತಿ ಅಶ್ವ. ಅದು ಹೆಂಗ್ ಬರುತ್ತೆ? ಕಿರಣಗಳ ಮುಖಾಂತರ ಬರುತ್ತಲ್ವಾ. ಅದೇ ರೀತಿ ಭೂಲೋಕದಲ್ಲಿ ಒಂದು ಇದೆಯಂತೆ ಪ್ರಾಣಿ, ಹಠಾತ್ ಇಲ್ಲಿಂದ ಅಲ್ಲಿ ಓಡೋಗ್ಬೇಕಂತೆ. ಆ ಪ್ರಾಣಿ ಏನಪ್ಪ, ಸೂರ್ಯನ ಕಿರಣ ಅಲ್ಲಿಂದ ಹಿಂಗೆ ಎಷ್ಟು ಬೇಗ ಬರುತ್ತೋ ಇದು ಹಂಗೆ ಹೋಗ್ತಾ ಇದೆಯಲ್ವಾ ಅಂತ ಸೂರ್ಯನ ಕಿರಣದ ನಾಮವನ್ನ ಈ ಪ್ರಾಣಿಗೆ ಇಟ್ಟಿದ್ದು. ಸೊ ಇವಾಗ ಆ ಕಿರಣ ಯಾವ ರೀತಿ ವ್ಯಾಪಿಸುತ್ತೋ ಅದೇ ರೀತಿ ಭೂಮಂಡಲದಲ್ಲಿ ಒಂದು ಪ್ರಾಣಿ ಇದೆ ಅಂತ, ಅದು ಅಷ್ಟು ಬೇಗ ವ್ಯಾಪಿಸುತ್ತಂತೆ. ಅದಕ್ಕೆ ಲೋಕಪುರುಷ ಸಿದ್ಧಾಂತದ ಪ್ರಕಾರ ಆ ನಾಮವನ್ನೇ ಇಲ್ಲೂ ಇಟ್ಟಿದ್ದು. ಇದಕ್ಕೆ ಅಶ್ವ ಅಂತ ಹೆಸರಿಟ್ವಿ. ಈ ನಾಮನ ಆ ಕಿರಣಕ್ಕೆ ಇಟ್ಟಿಲ್ಲ. ಕೇಳೋದು ಪಾಶ್ಚಾತ್ಯರು ನಾಸ್ತಿಕರು ಹಿಂಗ್ ಕೇಳ್ತಾರೆ ಉಲ್ಟಾ. ನಾವು ಅವಾಗ ಏನ್ ಮಾಡ್ಬೇಕು? ಇವತ್ತಿಂದ ಇನ್ನೊಂದು ಏನ್ ಗೊತ್ತಾಯ್ತು ಗೊತ್ತಾ? ಅವ್ರು ಕೇಳೋದಕ್ಕೆ ಉಲ್ಟಾ ನಾವು ಮಾಡ್ಬಿಟ್ರೆ ಅದು ನಿಜವಾದ ಆನ್ಸರ್ ಅರ್ಥ ಮಾಡ್ಕೊಳ್ಳಿ. ಸೀಕ್ರೆಟ್. ಯಾಕಂದ್ರೆ ಏನೇನೋ ಮಾಡಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಯೋಚನೆ ಮಾಡಿ ಅಂದ್ರೆ ಇಷ್ಟಾದ್ರೂ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇರೋದು. ಗೊತ್ತಾಗ್ತಾ ಇದೆಯಾ? ಓ ಸೂಪರ್ ಅಲ್ವಾ? ಹಿಂಗ್ ಮಾಡ್ತಾ ಇವಾಗ ಇನ್ನೊಂದು ಸೀಕ್ರೆಟ್ ಹೇಳ್ತಾ ಇದ್ದೀನಿ. ಗೋ ಅಂದ್ರೆ ಇವಾಗ ಒಂದು ರಶ್ಮಿ ಅಂತ ಆಯ್ತು. ಅಶ್ವ ಅಂದ್ರೇನು? ಒಂದು ರಶ್ಮಿ ಅಂತ ಆಯ್ತು. ಇವಾಗ ಸೂರ್ಯನಲ್ಲಿರುವಂತಹ ಒಂದು ಕಿರಣ ಗೋ ಭೂಮಂಡಲದಲ್ಲಿ ಆ ಗೋ ಕಿರಣನ ಇಲ್ಲಿ ಯಾವ ಪ್ರಾಣಿನೂ ಅದನ್ನು ಸ್ವೀಕಾರ ಮಾಡೋದಕ್ಕೆ ಆಗೋದೇ ಇಲ್ಲ. ಆ ಗೋ ಅನ್ನೋದು ಒಂದು ಕಿರಣ. ಇವಾಗ ನೀವು ಮರ್ತೋಗಿ, ಗೋ ಅನ್ನೋದು ಪ್ರಾಣಿನ ಮರ್ತೋಗಿ, ಆ ಸೂರ್ಯನಲ್ಲಿ ಇರುವಂತಹ ಗೋ ಅನ್ನೋ ಕಿರಣ ಕ್ಷೀರ ಉತ್ಪತ್ತಿ ಮಾಡೋದಕ್ಕೆ ಅತ್ಯಂತ ಸಮರ್ಥತೆ ಆಗಿರತ್ತೆ. ಗೊತ್ತಾಗ್ತಾ ಇದೆಯಾ? ಗೋ ಅನ್ನೋ ಕಿರಣ ಸೂರ್ಯನಲ್ಲಿ ಇರುವಂತದ್ದು ಕ್ಷೀರ ಉತ್ಪತ್ತಿ ಮಾಡೋದಕ್ಕೆ ಕಾರ್ಯಭೂತನಾಗಿರುತ್ತೆ, ಅದು ಕಾರಣ ಆಗಿದೆ. ಈಗ ಗೋ ಕಿರಣನ ಮತ್ತೆ ನಾನು ತಗೊಂಡ್ಬಿಟ್ಟು ನಾನು ಕ್ಷೀರ ಉತ್ಪತ್ತಿ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಅದು ಸಹಜವಾಗಿ ಒಂದು ಪ್ರಾಣಿ
ಆ ಕಿರಣಗಳನ್ನ ತಗೊಂಡು ಬರೀ ಅದ್ರ ಸಂತಾನಕ್ಕೆ ಮಾತ್ರಕ್ಕೆ ಅಷ್ಟೇ ಅಲ್ದಿರ ಸಮಸ್ತ ಜೀವರಾಶಿಗಳಿಗೂ ಪೋಷಣೆ ಮಾಡುವಂತಹ ದ್ರವ್ಯವನ್ನ ಉತ್ಪತ್ತಿ ಮಾಡುತ್ತೆ. ಅದಕ್ಕೆ ಆ ಪ್ರಾಣಿಗೆ ಗೋ ಅಂತ ಹೆಸರಿಟ್ವಿ. ಅದು ಹೆಂಗ್ ತಗೊಳತ್ತೆ ಅಂದ್ರೆ ಅದು ಎರಡು ಮುಖಾಂತರ ತಗೊಳತ್ತೆ. ಯಾವ್ದಪ್ಪ ಎರಡು ಅಂದ್ರೆ ಒಂದು ಸಾಸ್ನ, ಇನ್ನೊಂದು ಕಕುದ. ಏನಿದು ಸಾಸ್ನ ಕಕುದ? ರಾಸ್ನ ಗೊತ್ತು, ಸಾಸ್ನ ಏನಿದು ಅಲ್ವಾ? ಸಾಸ್ನ ಅಂದ್ರೆ ಹೇಳ್ತಾರೆ ಇವರು, ಯಾಕಂದ್ರೆ ಇವರು ಗೋಪಾಲ, ಇವ್ರ ಮನೇಲಿ ಗೋಶಾಲೆ ಇದೆ. ಹೇಳ್ರಿ, ಸಾಸ್ನ ಅಂದ್ರೆ ಏನು? ಸಾಸ್ನ ಅಂದ್ರೆ ಗಂಗೆ ತಗೊಳ್ಳೋ ಅಂತ ಹೇಳ್ತಾರಲ್ವಾ, ಅದು ಸಾಸ್ನ. ಕಕ್ಕುದ ಅಂದ್ರೆ ಡುಬ್ಬ. ಗೊತ್ತಾಯ್ತಾ? ಕಕ್ಕುದ ಅಂದ್ರೆ ಹಸುವಿನಲ್ಲಿ ಬೆನ್ಮೇಲೆ ದೊಡ್ಡದಾಗಿರತ್ತಲ್ವಾ, ಅದು ಕಕ್ಕುದ ಅಂತ. ಸಾಸ್ನ ಅಂದ್ರೆ ಗೋಳಾಡ್ತಾ ಇರತ್ತಲ್ವಾ, ಫ್ಲಾಪು ಕತ್ತತ್ರ, ಅದು ಸಾಸ್ನ ಅಂತ. ನೋಡಿ, ಇದೆಲ್ಲ ಗೊತ್ತಿರಬೇಕು ಅಲ್ವಾ? ಸೊ ಇದೆರಡರ ಮುಖಾಂತರ ಸೂರ್ಯನಿಂದ ಬರುವಂಥ ಗೋಕಿರಣನ ಸ್ವೀಕಾರ ಮಾಡುತ್ತೆ, ಮತ್ತೆ ಕ್ಷೀರನ ಉತ್ಪತ್ತಿ ಮಾಡುತ್ತೆ. ಹೆಂಗ್ ಮಾಡುತ್ತೆ ಅದೆಲ್ಲ ದೊಡ್ಡದು. ಇವತ್ತು ಸದ್ಯಕ್ಕೆ ಇಷ್ಟು ನಾಲ್ಕು ಇಟ್ಕೊಂಡೆ, ನಿಮ್ಗೆ ಇಷ್ಟೇ ಗೊತ್ತಿರಲಿಲ್ಲ ಆಯ್ತಾ? ಇವಾಗ ತಕ್ಷಣ ಆ ಲೆವೆಲ್ಗೆ ಬೇಕು ಅಂತ ಹೇಳ್ತೀರಾ, ಓಕೆನಾ? ಫಸ್ಟ್ ಇಷ್ಟು ಅರ್ಥ ಮಾಡ್ಕೊ. ಅದಕ್ಕೆ ಇದಕ್ಕೆ ಗೋ ಅಂತ ಬಂತು, ಅದಕ್ಕೆ ಅಮ್ಮ ಸಾಕ್ಷಾತ್ ಗೋಮಾತ. ಮತ್ತೆ ಬರುವಂಥ ಕ್ಷೀರ ಸಮಸ್ತ ಭೂತ ರಾಶಿಗಳನ್ನು ಪೋಷಣೆ ಮಾಡುತ್ತೆ, ಗೊತ್ತಾಯ್ತಾ? ಇವಾಗ ಇನ್ನೊಂದು ಅರ್ಥ ನೋಡೋಣ ಆಯ್ತಾ? ಇವಾಗ ನಾವು ನೋಡಿದ್ವಿ ಗೋ ಅನ್ನೋದು ಅಶ್ವ ಅನ್ನೋದು ನೋಡಿದ್ವಿ ಅಲ್ವಾ? ಅಂದ್ರೆ ಯಾಕಪ್ಪ ಅಂದ್ರೆ ಅದು ಕಿರಣ ಸ್ವರೂಪದಲ್ಲಿ ಇರುತ್ತೆ. ನಮ್ಮ ಅಶ್ವಗಳಲ್ಲಿ ಯಾವುದು ಗೊತ್ತಾ? ನಮ್ಮಲ್ಲೂ ಅಶ್ವಗಳಿರುತ್ತಾ? ಕಠೋಪನಿಷತ್ ಪ್ರಮಾಣ ಅವಾಗಲೂ ಆಕ್ಚುಲಿ ಪಾಪ ಬೃಹದಾರಣ್ಯಕ ಉಪನಿಷತ್ ಅದಕ್ಕೆ ಸ್ಟಾಪ್ ಆಯಿತು. ಹೃದಯದ ಬಗ್ಗೆ ಮೆನ್ಷನ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗೋಯ್ತು. ನೋಡೋಣ ಇವಾಗಲೂ ಬರುತ್ತೆ ಅಂತ. ಇವಾಗ ಕಠೋಪನಿಷತ್ಗೆ ಹೋಗೋಣ, ಇದನ್ನು ಸ್ಟಾಪ್ ಮಾಡೋಣ ಆಯ್ತಾ? ಅಂದರೆ ನಮ್ಮ ಶರೀರದಲ್ಲಿ ಅಶ್ವಗಳು ಯಾವುದು? ಹಯ ಅಂತ ಅಲ್ವಾ ಅಶ್ವಕ್ಕೆ? ಇಂದ್ರಿಯಾನಿ ಹಯಾನ್ಯಾಹುಹು, ಭಗವದ್ಗೀತಾನು ಸಾಕು ಅಲ್ವಾ? ಇಂದ್ರಿಯಗಳೇ ಹಯ ಅಂದರೆ ಅಶ್ವ ಅಂದರೆ ಕತ್ತೆ ಅಲ್ವಾ? ಕುದುರೆ. ಸೊ ಕುದುರೆಗಳು ಇಂದ್ರಿಯಾನಿ ಹಯಾನ್ಯಾಹುಹು, ಇಂದ್ರಿಯಗಳೇ ಹಯ ಅಂತೆ. ಎಷ್ಟು ಹಯಗಳಿದೆಯಪ್ಪ? 7. ಶಿರಸ್ಸಲ್ಲಿ ಎಷ್ಟಿದೆ? 2 ಕಣ್ಣು, 2 ಮೂಗು, 1 ಬಾಯಿ, ಎಷ್ಟಾಯ್ತು? 5. 2 ಕಿವಿಗಳು, 7. ಇದು ಸಪ್ತಾಶ್ವಗಳಲ್ವಾ? ಏನು ಸಪ್ತಾಶ್ವಗಳು. ಈ ಸಪ್ತಾಶ್ವಗಳನ್ನು ಅಧಿರೂಢನೆ ಆಗಿರುವಂತ ಯಾರು? ಸೂರ್ಯ ಅಲ್ವಾ? ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಇವಾಗ ಈ 7 ಕುದುರೆಗಳನ್ನು ಆರೂಢನಾಗಿ ಇದನ್ನು ರಕ್ಷಣೆ ಮಾಡ್ತಾ ಇರುವಂತವನು ಒಬ್ಬ ಇದ್ದಾನೆ. ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ, ಎಲ್ಲೂ ದೂರ ಇಲ್ಲ. ಅರ್ಥ ಆಯ್ತಾ? ಭ್ರೂ ಮಧ್ಯದಲ್ಲೇ ಇದ್ದಾನೆ, ಶೃಂಗಾಟಕದಲ್ಲೇ ಇದ್ದಾನೆ. ಇವನೇ ಗೋವಿಂದ. ಅರ್ಥ ಇದೆಯಾ? ಅದೇ ಇವನಿಲ್ಲ ಅಂದ್ರೆ ಚರಕ ಡೈಲಾಗ್ ಹೊಡಿಲ್ಲ. ಶರೀರಮ್ಮಿ ಗತೆ ತಸ್ಮಿನ್ ಶೂನ್ಯಾಗಾರಂ ಅಚೇತನಂ ಪಂಚಭೂತಾವಶೇಷತ್ವ ಪಂಚತ್ವಂ ಗತಮುಚ್ಯತೆ ಅಂತ ಹೇಳ್ತಾನೆ. ಒಂದೇ ಮಾತಲ್ಲಿ ಹೇಳ್ತಾನೆ, ಸತ್ವದ ಅಂತ ಎಲ್ಲ ಹೇಳೋದಿಲ್ಲ, ಪಂಚತ್ವ ಅಂತ ಸ್ಟ್ಯಾಂಡರ್ಡ್ ಆಗಿ ಕಪಾಲಿ ಕೊಡಿಯೋಂಗೆ ಹೇಳ್ತಾನೆ ಆಯ್ತಾ? ಇವರೆಲ್ಲ ಕ್ಯಾಡವರ್ ಅಂತೆಲ್ಲ ಹೆಸರಿರೋದು. ನಮ್ಮಲ್ಲಿ ಹೇಳ್ಬೇಕು ಅಂದರೆ ಪಂಚತ್ವ ಅಂತ ಹೇಳ್ತಾನೆ. ಶರೀರಮ್ಮಿ ಗತೆ ತಸ್ಮಿನ್, ಈ ಶರೀರನ ಒಂದ್ಸತಿ ಗೋವಿಂದ ಬಿಟ್ಟು ಹೋದ ಅಂದರೆ ಶರೀರಮ್ಮಿ ಗತೆ ತಸ್ಮಿನ್. ಇದೇನಪ್ಪ ಅಂದರೆ ಶೂನ್ಯಾಗಾರಂ. ನೋಡಿ ಇನ್ನೊಂದು ಹೆಸರು, ಅವ್ರು ಕ್ಯಾಡವರ್ ಅಂತ ಭಯ ಪಡಿಸೋದು. ನಮ್ಮದು ಶೂನ್ಯಾಗಾರ ಅಂತ ಹೇಳಿದ್ರೆ ಓಡಾಡ್ತಾರೆ. ಅರ್ಥ ಆಯ್ತಾ? ಅಂದರೆ ಖಾಲಿ ಮನೆ, ಭೂತದ ಮನೆ, ನಾನೇ ಚರಕಾರಿ ಹೇಳ್ತಾ ಇರುವಂಥದ್ದು. ಶೂನ್ಯಾಗಾರಂ ಅಚೇತನಂ, ಚೇತನ ಅನ್ನೋದೇ ಇಲ್ಲ. ಶೂನ್ಯಾಗಾರಂ ಅಚೇತನಂ, ಇದು ಬರೀ ಪಂಚಮಹಾಭೂತಗಳು ಅಷ್ಟೇ ಇದೆ. ಅದಕ್ಕೆ ಇದು ಪಂಚಮಹಾಭೂತಗಳಾಗೋದು, ಇದು ಭೂತ ಅನ್ನೋದು ಅಂತ ಹೇಳ್ಬಿಟ್ಟು ಪಂಚತ್ವಂ ಗತಮುಚ್ಯತೆ ಅಂತ ಹೇಳ್ತಾನೆ. ಓಕೆನಾ? ಅದಕ್ಕೆ ಗೋವಿಂದ ಅಂದರೆ ಸಾಕ್ಷಾತ್ತು ಆತ್ಮಸ್ವರೂಪ, ಈ ಇಂದ್ರಿಯಗಳನ್ನು ಪೋಷಣೆ ಮಾಡುವವನು ಅಂತ ಆಯುರ್ವೇದ ಪರವಾಗಿ ಅರ್ಥ. ಇದು ಇಲ್ಲಿ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ 5ನೇ ಅರ್ಥನೇ ಇಲ್ಲಿ ತೆಗೆದು. ಓಕೆನಾ? ನೆಕ್ಸ್ಟು ಗೋ ಅಂದರೆ ಸಾಕ್ಷಾತ್ತು ಗೋಮಾತೆ ಅಲ್ವಾ? ಯಾರು ಗೋಮಾತೆಯನ್ನು ರಕ್ಷಣೆ ಮಾಡಿದ್ನೋ, ಯಾರು ಗೋಮಾತೆಯನ್ನು ರಕ್ಷಣೆ ಮಾಡ್ತಾ ಇರೋನೋ ಅವನು ಗೋವಿಂದ. ಯಾರು?
ಶ್ರೀಕೃಷ್ಣಾಯ ಗೋವಿಂದಾಯ. ನಾನು ಒಂದು ಮಂತ್ರ ಹೇಳಿಸ್ದೆ ಅಲ್ವಾ ಪ್ರಸಾದ ಸೇವನೆ ಮಾಡುವಾಗ, ಶ್ರೀಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಅಲ್ವಾ. ಗೋಮಾತೆಯನ್ನ, ಗೋಪಾಲಕರನ್ನ ಮತ್ತೆ ಗೋಪಿಕಾ ಸ್ತ್ರೀಯರನ್ನ, ಗೋ ಅಂದ್ರೆ ಇಷ್ಟಾರ್ಥಗಳು, ವಿಂದತೆ ಅಂದ್ರೆ ರಕ್ಷಣೆ ಮಾಡಿದ್ನೋ ಅವನು ಗೋವಿಂದ. ಅಷ್ಟೇನಾ? ಅಷ್ಟೇ. ಗೋವರ್ಧನ ಪರ್ವತವನ್ನ ಇಟ್ಟುಕೊಂಡು ರಕ್ಷಣೆ ಮಾಡಿದ್ನು ಅವನು ಗೋವಿಂದ. ಅದಕ್ಕೆ ಗೋವಿಂದ ಅಂದ್ರೆ ಕೃಷ್ಣನಿಗೆ ಅತ್ಯಂತ ವಿಶೇಷವಾಗಿ ಇಷ್ಟ ಆಗತ್ತಂತೆ. ಯಾಕೆ ಅಂದ್ರೆ ಅವನು ಸ್ವಯಂ ಸಂಪಾದನೆ ಮಾಡಿರುವಂತ ಹೆಸರು. ಕೃಷ್ಣ ಅನ್ನೋದು ಗಾರ್ಗೆ ಮಹಾಮುನಿಗಳ ನಾಮಕರಣ ಮಾಡಿಬಿಟ್ರು, ಅವನೇನು ತೊಡಲಿಲ್ಲ. ಅದೇ ವೇದದಲ್ಲೂ ಕೃಷ್ಣ ಬರೋಕ್ಕಿಂತ ಮುಂಚೆನೆ ಕೃಷ್ಣ ನಾಮ ಇತ್ತು, ರಾಮ ಬರೋಕ್ಕಿಂತ ಮುಂಚೆನೆ ರಾಮನಾಮ ಇತ್ತು. ರಾಮ ಬಂದ್ಮೇಲೆ ರಾಮ ಬರಲಿಲ್ಲ, ಕೃಷ್ಣ ಬಂದ್ಮೇಲೆ ಕೃಷ್ಣ ಬರಲಿಲ್ಲ. ಗೋವಿಂದ ಅನ್ನೋದು ಇತ್ತು, ಆದರೆ ಅದನ್ನ ಇವನು ಸಂಪಾದನೆ ಮಾಡ್ದ. ಹಿಂಗೆ ಗೋವರ್ಧನ ಪರ್ವತವನ್ನ ಕಿರುಬೆರಳಲ್ಲಿ ಇಟ್ಕೊಂಡು 7 ಅಹೋರಾತ್ರಿಗಳಲ್ಲಿ ಗೋನ, ಗೋವರ್ಧನನ, ಗೋಪಿಕಾ ಸ್ತ್ರೀಯರನ್ನ, ಗೋಕುಲ ಜನವಾಸಿಗಳನ್ನ ಎಲ್ಲಾರನ್ನೂ ರಕ್ಷಣೆ ಮಾಡ್ದ. ಅವಾಗ ಎಲ್ಲರೂ ಗಂಟಾಗೋಷ್ಠಿಂದ ಗೋವಿಂದ ಗೋವಿಂದ ಅಂತ ಕೇಳಿದ್ರಂತೆ. ಅಂದ್ರೆ ಅವ್ನ ಪಾಪ ಕಷ್ಟಪಟ್ಟಾರ 7 ರಾತ್ರಿಗಳು ಇಟ್ಕೊಂಡು, ಆಮೇಲೆ ಅವ್ನಿಗೊಂದು ಬಿರುದು ಬಂತು. ಇವಾಗ ನೋಡಿದ್ವಲ್ಲ ಅವಾಗ್ಲೇ 3 ತಿಂಗಳು ಸುತ್ತಾಡಿ ಒಂದು ನಾಮಕರಣ ತಗೊಂಡ್ ಬರ್ತಾ ಇರಲ್ವ, ಹಂಗೆ ಇವನು ಅಹೋರಾತ್ರಿಗಳು ಇಟ್ಕೊಂಡಿರೋದಕ್ಕೆ ಜನರೆಲ್ಲ ಇವನನ್ನ ಗೋವಿಂದ ಅಂತ ಕರೆದಂತೆ. ಹಂಗೆ ಇವನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು, ಅದಕ್ಕೆ ತುಂಬಾ ಒಲಿವು ಅಲ್ಲಿರುತ್ತೆ. ಅದಕ್ಕೆ ನಾವು ಒಂದ್ಸತಿ ಗೋವಿಂದ ಅಂತ ಕರೆದೆ ಅವನಿಗೆ ಓಪ ಸೂಪರ್ ಅಂತ ಬೇಗ ಕ್ಷಿಪ್ರ ಪ್ರಸಾದಕ ಆಗ್ತಾನಂತೆ. ಇದು ಇನ್ನೊಂದು ಅರ್ಥ. ಅದಕ್ಕೆ ಅಲ್ಲೂ ಅಷ್ಟೇ ಲೋಕಪುರುಷ ಸಿದ್ಧಾಂತದ ಪ್ರಕಾರ ಇಲ್ಲಿ 7 ಬೆಟ್ಟಗಳಿದೆ, ಇಂದ್ರಿಯಗಳು, ಅರ್ಥ ಆಯ್ತಾ? ಅದ್ರ ಮುಖಾಂತರ ಇಲ್ಲಿ ನೆಲೆಸಿದ್ದಾನೆ ಮಧ್ಯದಲ್ಲಿ, ಭ್ರೂ ಮಧ್ಯದಲ್ಲಿ. ಅದೇ ರೀತಿ ಲೋಕದಲ್ಲಿ ಹೆಂಗಿದ್ದಾನೆ, 7 ಬೆಟ್ಟಗಳ ಮಧ್ಯದಲ್ಲಿ ವೆಂಕಟಾದ್ರಲ್ಲಿ ನೆಲೆಸಿದ್ದಾನೆ. ನೋಡಿದ್ರ? ಇದು ನಮ್ಮ ಭೂಮಿ ಮಾತ್ರ, ಅದು ನಮ್ಮ ಭೂಮಿ, ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಮಾತ್ರನೇ ಹಿಂಗೆಲ್ಲ ಕಾಣಿಸುತ್ತೆ. ಇದು ಗೋವಿಂದ ತತ್ವ. ಓಕೆನಾ ಚೈತ್ರ? ಗೋವಿಂದ ಪ್ರಸಾದ ಕೊಟ್ಟಿದ್ದಕ್ಕೆ ಇನ್ನ ಎಷ್ಟೊಂದಿದೆ. ಗೋವಿಂದಂ ಪರಮಾನಂದ ಮನೋ ನಿರುಕ್ತಿಗಳೆಲ್ಲ ತಗೊಂಡ್ರೆ ಇನ್ನ ಎಲ್ಲರಿಗೂ ಹೋಗುತ್ತೆ. ಇಷ್ಟು ಸಾಕಂತೆ ಈಗ. ಶಾರೀರಾತ್ಮಕವಾಗಿ ಗೋವಿಂದ ನಾಮ ವಿವೇಚನೆ. ಓಕೆನಾ? ಇನ್ನೊಂದ್ಸತಿ ಹೇಳ್ತೀರಾ? ಅದಕ್ಕೆ ಗೋಪಿ ಜನ ವಲ್ಲಭ ನಿಮ್ಗೆ ಬರೀ ನಮಕಾರ ಹೇಳ್ಕೊಟ್ಟಿದ್ದು, ಅದು ಬೀಜ ಮಂತ್ರ ಇದೆ. ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಪರಾಯ ಪರಮ ಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರಯಂತ್ರೌಷಧಾಸ್ತ್ರಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ ನಮೋ ಭಗವತೆ ವಾಸುದೇವಾಯ ಧನ್ವಂತರೇ ಅಂತೆಲ್ಲನೂ ಬರುತ್ತೆ. ಮತ್ತೆ ಅದು ಸುದರ್ಶನ ಮಂತ್ರನೂ ಆಗುತ್ತೆ. ನಮೋ ಭಗವತೆ ಸುದರ್ಶನಾಯ ಮಹಾದೀಪ್ತ್ರೇ ಜ್ವಾಲಾ ಪರಿವೃತಾಯ ಸರ್ವದಿಕ್ಷೋಭನಕರಾಯ ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೆ ನಮೋ ನಮಃ ಸ್ವಾಹ ಅಂತೆಲ್ಲ ಪ್ರಯೋಗಗಳಿದೆ. ಹಂಗೆ ಒಂದ್ಸತಿ ಗೋವಿಂದನ ಸ್ಮರಣೆ ಮಾಡಿದ್ರೆ ಏನಾಗುತ್ತೆ ಅಂತ ಫಲಶ್ರುತಿ ಐತೆ. ಪರ ಮಂತ್ರ ಯಂತ್ರೌಷಧ ಅಸ್ತ್ರಶಸ್ತ್ರಾಣಿ ಸಂಹಾರ ಸಂಹಾರ. ನಮ್ಮನ್ನು ಯಾರು ಮುಟ್ಟಲಿಕ್ಕೆ ಆಗಲ್ಲಂತೆ. ಆ ಶಕ್ತಿ ನಮ್ಮಲ್ಲಿ ಉತ್ಸಾಹ ತೇಜಸ್ಸು ಅನ್ನೋದು ಕೊಡ್ತಾನೆ. ಓಕೆನಾ? ಅದಕ್ಕೆ ಒಂದ್ಸತಿ ಗೋವಿಂದ ಅಂತ ಹೇಳೋಣ. ಅದಕ್ಕೆ ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಸದಾ ಸ್ಥಿತಿ. ಯಾವಾಗಲೂ ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿ ಗೋವಿಂದ ಇರಲೇಬೇಕಂತೆ. ಏನೇನು ಇರಬೇಕು ಅಂದರೆ ಗೀತಾ ಇರಬೇಕಂತೆ. ಧ್ಯೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ಅಂತ ಧ್ಯೇಯಂ ದೀನಜನಾಯ ಚ ವಿತ್ತಂ ಅಂತ ಭಜಗೋವಿಂದ ಮೂಲ ಹೇಳ್ತಾರೆ. ಹಿಂಗೆ ಹೇಳ್ತಾ ಈಗ ಗೋವಿಂದನ ನಾಮ ಅಷ್ಟು ಮಹಿಮಾನ್ವಿತವಾಗಿರುವಂಥ, ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಗೋವಿಂದನೇ ಅಂತೆ ಮುಖ್ಯ. ಓಕೆನಾ? ರೀತಿ ಅಂತ ದಾಮೋದರ ಗುಣಮಂದಿರ ಸುಂದರ ವದನಾರವಿಂದ ಗೋವಿಂದ. ಹೌದಲ್ವಾ? ಸುಂದರ ವದನಾರವಿಂದ ಅಲ್ವಾ ಒಂದಿರೋದು. ಒಂದ್ಸತಿ ನೋಡಿದ್ರೆ ಸಾಲದೇ ಇಲ್ಲ, ನೋಡಿ ಮತ್ತೆ ಮತ್ತೆ ನೋಡ್ತಾ ಇರ್ಬೇಕು ಗೋವಿಂದನ ಅಲ್ವಾ? ಹೋಗಿ ಬಂದಿದ್ದಾರೆ ಇವರೆಲ್ಲ, ಮತ್ತೆ ಹೋಗಿರ್ತಾರ ವಿಶ್ವಕ್ಕೆ. ಅದು ಇನ್ನೊಂದು ಮಾಯಾ. ಒಂದು ದೈವೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂದಿದೆ. ಕೃಷ್ಣನೇ ಹೇಳ್ತಾನಲ್ವ, ಹಂಗೆ ಅವನು ಬೇಗ ಮಾಡಿಸ್ಬಿಡ್ತಾರ ಅವನು ಅಂತ ಹೇಳ್ದ. ಮತ್ತೆ ಬರಲಿ ಅಂತ. ಅದಕ್ಕೆ ಯಾವಾಗಲೇ ಒಂದು ಸಾಲ ಹೋಗುತ್ತೆ ಅದೆಲ್ಲ. ಅಂದ್ರೆ ತತ್ವಗಳು ಗೊತ್ತಾಗ್ತಾ ಇದೆ, ನಮ್ಮ ಶರೀರದಲ್ಲಿ ಹೆಂಗೆ ಅನ್ವಯಿಸ್ಬೇಕು ಅನ್ನೋದು. ಅದಕ್ಕಂತ ಏನೇನೋ ಅನ್ವಯಿಸ್ತಾ ಹೋಗ್ತಾ ಇರಬೇಡಿ, ಇಲ್ಲ ಶಾಸ್ತ್ರಬದ್ಧವಾಗಿ ಅನ್ವಯಿಸ್ಬೇಕು ಅಂತ ಹೇಳ್ತಾ ಜೈ ಗೋವಿಂದ. ಜೈ ಗೋವಿಂದ.